ಮೌನದ ಮಹಿಮೆ. ಒಮ್ಮೆ ಒಂದು ಹಳ್ಳಿ ಹತ್ತಿರದ ಕಾಡಿನಲ್ಲಿ ಬಹಳ ವಿದ್ಯಾವಂತ ಹಾಗೂ ಧರ್ಮನಿಷ್ಠ ಯೋಗಿಯೊಬ್ಬನಿದ್ದನು. ಅವನು ವಾಸಿಸುತ್ತಿದ್ದ ಆತನ ಹೆಸರು ಮಹಾದೇವ. ಆ ಯೋಗಿಯು ಯಾವಾಗಲೂ ಮೌನದಲ್ಲಿದ್ದ. ಜನರು ಆತನ ಬಳಿಗೆ ಕಷ್ಟಗಳನ್ನು ಹೇಳಲು ಬರುತ್ತಿದ್ದರು, ಆದರೆ ಅವನು ಯಾವುದೇ ಉತ್ತರ ಕೊಡದೆ ಮಾತ್ರ ನಗು ಮಾಡುತ್ತಿದ್ದ. ಹಳ್ಳಿಯ ಜನರಿಗೆ ಈ ಯೋಗಿಯ ವರ್ತನೆ ಅರ್ಥವಾಗುತ್ತಿರಲಿಲ್ಲ. ಕೆಲವರು ಆತನನ್ನು ತಿಳಿಯದವನೆಂದು, ಕೆಲವರು ಶ್ರೇಷ್ಠನೆಂದು ಭಾವಿಸುತ್ತಿದ್ದರು. ಆದರೆ ಎಲ್ಲರೂ ಒಂದು ಮಾತು ಕೇಳಲು ಹಾತೊರೆಯುತ್ತಿದ್ದರು. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಜಗಳವಾಯಿತು. ಎರಡು ಕುಟುಂಬಗಳು ಭೂಮಿ ಹಂಚಿಕೆ ವಿಚಾರದಲ್ಲಿ ಪರಸ್ಪರ ವಾಗ್ವಾದ ನಡೆಸಿದವು. ತೀರ್ಮಾನವಾಗದೆ ಗ್ರಾಮಸ್ಥರು ಯೋಗಿಯ ಬಳಿ ಹೋದರು. ಸ್ವಾಮೀಜಿ, ದಯಮಾಡಿ ಏನಾದರೂ ಹೇಳಿ, ನಿಮಗೆ ನ್ಯಾಯ ಗೊತ್ತು ಎಂದು ವಿನಂತಿಸಿಕೊಂಡರು. ಮಹಾದೇವ ಯೋಗಿಯ ಯಾವ ಮಾತು ಮಾತನಾಡಲಿಲ್ಲ. ಬದಲಿಗೆ ಕಾಗದದ ಮೇಲೆ 3 ಚಿತ್ರಗಳನ್ನು ಬರೆದನು. ಒಂದು ವಾಯು ಮುಚ್ಚಿದ ಮುಖ, 2 ಕಿವಿಗಳ ಬದಿ ಚಿಹ್ನೆ, 1 ಹೃದಯ. ಜನರು ಮೊದಲಿಗೆ ಅರ್ಥ ಮಾಡಿಕೊಳ್ಳಲಿಲ್ಲ. ಆಗ ಯೋಗಿಯ ಶಿಷ್ಯನು ವಿವರಿಸಿದ. ಯೋಗಿಯು ಹೇಳುತ್ತಿರುವುದು, ಮೊದಲು ನಾವೆಲ್ಲರೂ ಬಾಯನ್ನು ನಿಯಂತ್ರಿಸಬೇಕು, ಅರ್ಥವಿಲ್ಲದ ಜಗಳಗಳಿಂದ ದೂರವಿರಬೇಕು. ಎರಡನೆಯದು, ನಾವು ಹೆಚ್ಚು ಕೇಳಬೇಕು, ಕಡಿಮೆ ಮಾತನಾಡಬೇಕು. ಮತ್ತು ಕೊನೆಗೆ ನಾವು ನಮ್ಮ ಹೃದಯದಿಂದ ಪ್ರೀತಿಯಿಂದ ನಡೆದುಕೊಳ್ಳಬೇಕು. ಈ ಮಾತು ಗ್ರಾಮಸ್ಥರಿಗೆ ಎಚ್ಚರಿಕೆ ಉಂಟಾಯಿತು. ಇಬ್ಬರೂ ಕುಟುಂಬಗಳು ತಾವು ಮಾಡಿದ ತಪ್ಪುಗಳನ್ನು ಅರಿತು ಪರಸ್ಪರ ಕ್ಷಮೆ ಕೇಳಿದವು. ಶಾಂತಿ ಮರಳಿ ಬಂದಿದೆ. ಅಂದಿನಿಂದ ಹಳ್ಳಿ ಜನರು ಯಾವ ಸಂಕಷ್ಟ ಬಂದರೂ ಮೊದಲು ತಮ್ಮ ಬಾಯನ್ನು ನಿಯಂತ್ರಿಸುತ್ತಾ, ಇತರರ ಮಾತು ಗಮನದಿಂದ ಕೇಳುತ್ತಾ, ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು. ನೀತಿ ಪಾಠ: ಶಾಂತಿಯು ಮಾತುಗಳಿಂದಲ್ಲ, ಮೌನ ಮತ್ತು ಪ್ರೀತಿಯಿಂದ ಬರುತ್ತದೆ. ನಾವು ಹೆಚ್ಚು ಕೇಳಿ ಕಡಿಮೆ ಮಾತನಾಡಿದಾಗ ಜ್ಞಾನವೂ ಶಾಂತಿಯೂ ನಮ್ಮೊಳಗೆ ಬೆಳೆಯುತ್ತದೆ.